ನೀವೇನಾದರೂ ಓವರ್ ವೆಯ್ಟ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸು, ಇರೆಕ್ಟಲ್ ಡಿಸ್ಫಂಕ್ಷನ್ ಇನ್ ಮೆನ್, ಮತ್ತು ಹಾರ್ಟ್ ಬ್ಲಾಕ್ಸ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ಸ್, ಪೋಸ್ಟ್ ಸ್ಟ್ರೋಕ್ ರಿಕವರಿ ಪ್ರಾಸೆಸ್ ಅನ್ನೋದು ತುಂಬ ಸ್ಲೋ ರಿಕವರಿ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ, ಮತ್ತು ಸ್ಕಿನ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸ್ ಇರುತ್ತೆ. ನೀವು ಇದೇ ಥರ ಏನಾದರೂ ಈ ಪ್ರಾಬ್ಲಮ್ ಫೇಸ್ ಮಾಡಿ ಮೆಡಿಕೇಷನ್ ತೊಗೊಂಡಿರ್ತೀರ, ಹಾಸ್ಪಿಟ್ಲ್ಗೆ ಹೋಗಿರ್ತೀರ, ಡಿಫ್ರೆಂಟ್ ಡಾಕ್ಟರ್ಸ್ನ ನೋಡಿರ್ತಾರೆ, ಯಾವುದೇ ರೀತಿಯ ಚೇಂಜಸ್ ಅನ್ನೋದು ನಿಮಗೆ ನೋಡಿರೋದಿಲ್ಲ. ನೀವು ಇದೇ ಥರ ಏನಾದರೂ ಈ ಥರ ಸ್ಟ್ರಗಲ್ ಮಾಡ್ತಾಯಿದ್ರೆ ನಾನು ಯಾಕೆ ಇದು ನೀವು ರಿಕವರಿ ಆಗ್ತಾಯಿಲ್ಲ ಅನ್ನೋದು, ಪ್ಲಸ್ ಸಿಂಪಲ್ಲಾಗಿ ಯಾವ ರೀತಿ ನೀವು ಹೋಮ್ ರೆಮಿಡೀಸ್ ಮಾಡಿಕೊಂಡು ಇದಕ್ಕೆಲ್ಲ ನೀವು ಫಾಸ್ಟಾಗಿ ರಿಕವರಿ ಅನ್ನೋದನ್ನು ನೀವು ಪಡ್ಕೊಬೋದು. ಇಲ್ಲಾಂದರೆ ಫಾಸ್ಟರ್ ರಿಕವರಿ ಯಾವ ರೀತಿ ನೀವು ಅದನ್ನ ಮಾನಿಟರ್ ಮಾಡಿ ಥ್ರೂ ಬ್ಲಡ್ ಟೆಸ್ಟ್ ಮಾಡಿಕೊಂಡು ಚೇಂಜಸ್ನ ಯಾವ ರೀತಿ ನೀವೇ ಡಾಕ್ಟ್ರ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ.